ಹಲೋ ಸರ್. ಸರ್ ನಮಸ್ತೆ, ಹೇಳಿ. ಇದು ಒಂದ್ ವರ್ಷದ ಹಿಂದೆ ಅಮ್ಮಂಗೆ ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಆಯ್ತು. ನಮ್ಮ ಮದರ್ಗೆ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಆಯ್ತು. ಸರ್ಜರಿ ಮಾಡಿಸಿದ್ವಿ, ಮತ್ತೆ ಕೀಮೋಥೆರಪಿ ಆಯ್ತು, ರೇಡಿಯೇಷನ್ ಆಯ್ತು, ಲೈಕ್ ಪಾಸಿಬಲ್ ಎಲ್ಲ ಟ್ರೀಟ್ಮೆಂಟ್ ಕೂಡ ಮಾಡಿಸಿದ್ವಿ. ನೆಕ್ಸ್ಟ್ ಅದು ಹೇಗೆ ಸರ್? ಅವ್ರು ತುಂಬಾ ಪೇನ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಅದು ಹೇಗೆ ಟ್ರೀಟ್ಮೆಂಟ್, ಯಾವ ತರ ಇದು ಮಾಡ್ಬೋದು ಸರ್? ನೋಡಿ, ಈಗ ಏನಾಗ್ತದೆ, ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಪ್ರೈಮರಿ ಆಗಿ ಅವರು ಸರ್ಜರಿ ಮಾಡಿರ್ತಾರೆ, ರೇಡಿಯೇಷನ್ ಮಾಡಿರ್ತಾರೆ, ಕಿಮೋಥೆರಪಿ ಆಯ್ತು. ಕೆಲವೊಂದು ಕ್ಯಾನ್ಸರ್ಗಳು ಆ ಸ್ಟೇಜ್ ನಲ್ಲೇ ವಾಸಿ ಆಯ್ತು, ದೇ ವಿಲ್ ಬಿ ಡಿಕ್ಲೇರ್ಡ್ ಟು ಬಿ ಕ್ಯೂರ್ಡ್ ಅಂತ ಆಗ್ಬಿಡುತ್ತೆ. ಇನ್ ಕೆಲವು ಕ್ಯಾನ್ಸರ್ ಡಯಾಗ್ನೋಸಿಸ್ ಆಗ್ಬೇಕಾದ್ರೆ ಲೇಟರ್ ಸ್ಟೇಜ್ ಅಲ್ಲಿ ಇತ್ತು ಅಂದಾಗ, ಈಗ ಕ್ಯಾನ್ಸರ್ ಅಂದ್ರೆ ನಿಮ್ಮ ಸರ್ಜರಿನೂ ಆಯ್ತು, ಕಿಮೋಥೆರಪಿನೂ ಆಯ್ತು, ರೇಡಿಯೇಷನ್ ಆಯ್ತು, ನೆಕ್ಸ್ಟ್ ಏನಾಗ್ತದೆ ಉಳ್ಕೊಳ್ತಾ ಇದ್ದಾಗ ಅದೆಲ್ಲ ಮುಗಿದ ಮೇಲೆ ಲೇಟರ್ ಡೇಟ್ ಅಲ್ಲಿ ಸ್ಟಾರ್ಟ್ ಡೆವಲಪಿಂಗ್ ಪೇನ್. ಆ ಕ್ಯಾನ್ಸರ್ ಪೇನ್ ಹಲವಾರು ಕಾರಣಗಳಿಂದ ಇರ್ಬೋದ್ರಿ. ಒಂದು, ಕ್ಯಾನ್ಸರ್ ಗೆಡ್ಡೆಯಿಂದನೇ ಇರ್ಬೋದು. ಎರಡನೇ ಅಂತದ್ದು, ಅದು ಬೇರೆ ಕಡೆಗೆ ಸ್ಪ್ರೆಡ್ ಆದಾಗ, ಈಗ ಬೇರೆ ಆರ್ಗನ್ಸ್ ಗಳಿಗೆ ಅಂದ್ರೆ ಲಿವರ್ಗೆ ಇರ್ಬೋದು, ಲಂಗ್ಸ್ ಇರ್ಬೋದು, ಬ್ರೈನಿಗೆ ಸ್ಪ್ರೆಡ್ ಆಗಿರ್ಬೋದು, ಇಲ್ಲ ಬೋನ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಸ್ಪೈನಲ್ ಮೆಟಾಸ್ಟಾಸಿಸ್ ಅಂತ ಹೇಳ್ತೀವಿ. ಬೋನಿಗೆ ಸ್ಪ್ರೆಡ್ ಆದಾಗಲೂ ನೋವು ತುಂಬಾ ಇರುತ್ತೆ. ಅದಾದ ನಂತರ ಕೆಲವೊಂದ್ಸಲ ಬೋನಿಗೆ ಸ್ಪ್ರೆಡ್ ಆಗಿ ಮೂಳೆಗಳು ಮುರಿದಿರುತ್ತೆ, ರಿಬ್ಸ್ ಎಸ್ಪೆಷಲಿ, ಆವಾಗ್ಲೂ ತುಂಬಾ ಪೇನ್ ಇರುತ್ತೆ ಅವ್ರಿಗೆ. ಸೊ ಅದನ್ನ ನಾವು ನೋಡ್ಬೇಕಾಗ್ತದೆ, ಯಾವ ಸ್ಟೇಜ್ ಹೇಗಿದ್ದಾರೆ ಏನು ಅಂತ. ಈಗ ಅವ್ರಿಗೆ ಪೇನ್ ಯಾವ ತರ ಇದೆ ಅಂದ್ರೆ ಸರ್, ಊಟ ಮಾಡಕ್ ಆಗಲ್ಲ, ಕೂರಕ್ ಆಗ್ತಿಲ್ಲ, ನಡಿಯಕ್ ಟಯರ್ಡ್ ಅಂತಾರೆ, ಯಾವಾಗ್ಲೂ ಮಲ್ಕೊಂಡೇ ಇರ್ತೀನಿ, ನನ್ ಕೈಲಿ ಏನು ಆಗ್ತಾ ಇಲ್ಲ, ನನ್ಗೆ ಆಗ್ತಾನೆ ಇಲ್ಲ ಅಂತ ಆ ಸ್ಟೇಜಿಗೆ ಹೋಗಿದ್ದಾರೆ. ಸೊ ನಾವೇನ್ ಮಾಡ್ತೇವೆ, ಈ ಕ್ಯಾನ್ಸರ್ ಪ್ಯಾಲಿಯೇಟಿವ್ ಕೇರ್ ಸೆಂಟರ್ ಅಂದ್ರೆ ನೋವು ಉಪಶಮನ ಕೇಂದ್ರ ಅಂತ ಹೇಳ್ತೇವೆ. ಅಲ್ಲಿ ದೇರ್ ವಿಲ್ ಬಿ ಕ್ವಾಲಿಫೈಡ್ ಪರ್ಸನ್ ಕಾಲ್ಡ್ ಪೇನ್ ಸ್ಪೆಷಲಿಸ್ಟ್ ಅಂತಾನೆ ಇರ್ತಾರೆ ಅವರು. ಸೊ ಅಲ್ಲೇನ್ ಮಾಡ್ತೇವೆ ಅಂತ ಹೇಳಿದ್ರೆ, ಈ ತರ ಪೇಷಂಟ್ಸ್ ಗಳನ್ನ ಅಸೆಸ್ ಮಾಡಿ, ಇವ್ರುಗಳಿಗೆ ಸಾಧಾರಣ ನೀವು ಹೇಳೋ ರೀತಿಯಲ್ಲಿ ನೋಡಿದ್ರೆ ಊಟ ಸೇರ್ತಾ ಇಲ್ಲ, ಮಲಗಲಿಕ್ಕೂ ನಿದ್ದೆ ಬರ್ತಾ ಇಲ್ಲ, ನಮ್ಮ ಜೀವನ ರೋಸಿ ಹೋಗಿದೆ, ಸಾಕಾಗಿದೆ ಅಂತ ಹೇಳಿದ ಟೈಮಲ್ಲಿ ಏನ್ ಮಾಡ್ತೇವೆ ನಾವು, ಈ ಕ್ಯಾನ್ಸರ್ ಪೇನ್ಗೆ ಅಂತಲೇ ಕೆಲವೊಂದು ಮೆಡಿಸಿನ್ಸ್ ಇರುತ್ತೆ. ಅಂದ್ರೆ ಅದಕ್ಕೆ ಓಪಿಯಾಯ್ಡ್ಸ್ ಅಂತ ನಾವು ಹೇಳ್ತೇವೆ. ಅದು ಮಾರ್ಫಿನ್ ಇರ್ಬೋದು, ಟ್ರಮಡಾಲ್ ಇರ್ಬೋದು, ಪೆಥಿಡಿನ್ ಇರ್ಬೋದು, ಇಲ್ಲ ಫೆಂಟನಿಲ್ ಇರ್ಬೋದು. ಅದು ಈ ಕಲೆಕ್ಟಿವ್ ಆಗಿ ಅವನ್ನೆಲ್ಲ ನಾವು ಓಪಿಯಾಯ್ಡ್ಸ್ ಅಂತ ಹೇಳ್ತೇವೆ. ಇದನ್ನ ನಾವು ಕ್ಯಾನ್ಸರ್ ಮೆಡಿಸಿನ್ಗೆ ಅಷ್ಟೇ ಯೂಸ್ ಮಾಡುವಂಥದ್ದು. ಮತ್ತೆ ಕೆಲವೊಂದು ಟೈಮ್ ಮೇಜರ್ ಆಪರೇಷನ್ ಮಾಡ್ಬೇಕಾದ್ರೆ, ಡ್ಯೂರಿಂಗ್ ಅನೆಸ್ಥೆಸಿಯಾ ಕೊಡ್ಬೇಕಾದ್ರೆ ಆ ಟೈಮಲ್ಲೂ ಇದನ್ನ ಯೂಸ್ ಮಾಡುವಂತ ಮೆಡಿಸಿನ್ಗಳಿರುತ್ತೆ. ಇದನ್ನ ನಾವು ಯೂಸ್ ಮಾಡಿ ಅವ್ರಿಗೆ ನೋವನ್ನ ಕಡಿಮೆ ಮಾಡಬಹುದು. ಈಗ ನೀವು ಹೇಳಿದ್ದು ಓಕೆ, ಹಾಸ್ಪಿಟಲ್ ಇರ್ಬೇಕಾದ್ರೆ ಮೆಡಿಸಿನ್ಸ್ ಕೊಡ್ಬೋದು, ಎಲ್ಲ ಓಕೆ. ಬಟ್ ಮನೇಲಿದ್ದಾಗ ಹೇಗೆ ಸರ್? ಯಾಕಂದ್ರೆ ನಾವಿರೋದು ಕೊಪ್ಪದಲ್ಲಿ. ಸೊ ಅಲ್ಲಿ ಮನೇಲಿದ್ದಾಗ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಯಾವ ತರ ಪೇನ್ ಕಿಲ್ಲರ್ಸ್ ಕೊಡ್ಬೋದು? ಸೊ ಇದಕ್ಕೆ ನಾವ್ ಏನಾಗ್ತದೆ ಅಂತ ಹೇಳಿದ್ರೆ, ಈ ನಾನೇನ್ ಹೇಳಿದ್ನಲ್ಲ ಓಪಿಯಾಯ್ಡ್ಸ್ ಅಂತ ನೀನ್ ಹೇಳಿದ್ನಲ್ಲ, ಇದು ಎಲ್ಲ ಕಮ್ಸ್ ಅಂಡರ್ NDPS ಲೈಸೆನ್ಸ್. ಅಂದ್ರೆ ನಾರ್ಕೋಟಿಕ್ಸ್, ಡ್ರಗ್ಸ್ ಅಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸ್ ಅಂತ ಒಂದು ಕಾಯ್ದೆ ಇದೆ. ಅದ್ರ ಕೆಳಗೆ ಬರುವಂತ ಔಷಧಿಗಳು ಇವೆಲ್ಲ. ಹಾಗಾಗಿ ಎನ್ಆರ್ಪುರ ಕೊಪ್ಪದಲ್ಲಿ ಎಲ್ಲೂ ಇದು ಅವೈಲಬಿಲಿಟಿ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇದಕ್ಕೆ ಅಂತಾನೆ ಇದನ್ನ, ಈ ಔಷಧಿಯನ್ನ ದಾಸ್ತಾನು ಮಾಡ್ಲಿಕ್ಕಾಗ್ಲಿ, ಪ್ರಿಸ್ಕ್ರೈಬ್ ಮಾಡ್ಲಿಕ್ಕಾಗ್ಲಿ NDPS ಲೈಸೆನ್ಸ್ ಕಂಪಲ್ಸರಿ ಇರಲೇಬೇಕು. ಆ ಲೈಸೆನ್ಸ್ ಇದ್ರೆ ಅಷ್ಟೇ ಈ ಔಷಧಿಗಳು ಸಿಗ್ತವೆ ನಮ್ಗೆ. ಅಲ್ಲಿ ಈಗ ನಿಮ್ಮೂರುಗಳು, ಈಗ ಮಾರ್ಫಿನ್ ಮಾತ್ರೆ ಏನ್ ಬಹಳ ದೊಡ್ಡದೇನೋ ಆಗಿದ್ರಿ, ಕೇವಲ 5 ರೂಪಾಯಿ ಒಂದು ಮಾತ್ರೆಗೆ. ಆದ್ರೂ ಸಹ ಯಾಕೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ, ಲಾಸ್ ಆರ್ ವೆರಿ ಸ್ಟ್ರಿಂಜೆಂಟ್, ರೂಲ್ಸ್ ತುಂಬಾ ಸ್ಟ್ರಿಕ್ಟ್ ಇದೆ. ಹಾಗಾಗಿ ಎಲ್ಲಾ ಕಡೆ ಇಡ್ಲಿಕ್ಕೂ ಆಗ್ತಾ ಇಲ್ಲ, ಪ್ರಿಸ್ಕ್ರೈಬ್ ಮಾಡ್ಲಿಕ್ಕೂ ಆಗ್ತಾ ಇಲ್ಲ. ಸೊ ಕೆಲವೊಂದು ಸೆಲೆಕ್ಟೆಡ್ ಹಾಸ್ಪಿಟಲ್ಸ್ ಅಲ್ಲಿ ಅವರೇ ವಾಲಂಟರಿ ಆಗಿ ಹೋಗಿ ದೇ ಹ್ಯಾವ್ ಟೇಕನ್ ದ ರೆಸ್ಪಾನ್ಸಿಬಿಲಿಟಿ, ಅವ್ರದೇ ಜವಾಬ್ದಾರಿ ಇಟ್ಕೊಂಡು ಅವರು ರೋಗಿಗಳ ಅನುಕೂಲಕ್ಕೋಸ್ಕರ ಅವರು ಲೈಸೆನ್ಸ್ ಅನ್ನ ಪಡೆದುಕೊಂಡು ಟ್ರೀಟ್ಮೆಂಟ್ ನ ಮುಂದುವರಿಸ್ತಾ ಇರ್ತಾರೆ. ಆಗಿರೋ ಟೈಮಲ್ಲಿ ನೀವೇನ್ ಮಾಡ್ಬೋದು, ತಾಯಿನೊಂದ್ಸಲ ಕರ್ಕೊಂಡು ಬಂದು ನಮ್ಮಲ್ಲಿ ನೀವು ಅವರಿಗೆ ಬೇಕಾಗಿದ್ದಂತಹ ಮಾರ್ಫಿನ್ ಮೆಡಿಸಿನ್ ಇರ್ಬೋದು, ಇಲ್ಲ ಬೇರೆ ಬೇರೆ ಔಷಧಿಗಳನ್ನ ನೀವು ತಗೊಂಡು ಫಾಲೋ ಅಪ್ ಮಾಡ್ಕೊಳ್ತಾ ಇರೋದನ್ನ ನಾವು ಮಾಡಬಹುದಾಗತ್ತೆ. ತದನಂತರ ಏನಾಗುತ್ತೆ, ಕೆಲವೊಂದ್ಸಲ ಏನಾಗುತ್ತೆ, ಕ್ಯಾನ್ಸರ್ ಇನ್ನೂ ಉಲ್ಬಣಗೊಂಡು ಜಾಸ್ತಿ ಆಗ್ತಾ ಹೋದಲ್ಲಿ ಮುಂದೆ ಯಾವುದೋ ಒಂದು ಟೈಮಲ್ಲಿ ಈ ಮಾತ್ರೆಗಳು ಕೆಲಸ ಮಾಡುತ್ತೆ. ಆಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ನೆಕ್ಸ್ಟ್ ಕ್ಯಾನ್ಸರ್ಗೆ ನೋವು ಬರ್ಲಿಕ್ಕೆ ಮೇನ್ ಕಾರಣ ಯಾವುದು ಅಂದ್ರೆ, ಉದಾಹರಣೆಗೆ ನಾವು ಸ್ಟಮಕ್ಗೆ ನರ್ವ್ ಸಪ್ಲೈ ಇರ್ತದೆ, ದಟ್ ಈಸ್ ಕಾಲ್ಡ್ ಸಿಲಿಯಾಕ್ ಪ್ಲೆಕ್ಸಸ್ ಅಂತ ಹೇಳ್ತೀವಿ. ಸಿಲಿಯಾಕ್ ಪ್ಲೆಕ್ಸಸ್ ಅದೊಂದು ಬಂಡಲ್ ಆಫ್ ನರ್ವ್ಸ್, ಅದು ಹೊಟ್ಟೆಗೆ ಸಪ್ಲೈ ಮಾಡ್ತಾ ಇರುತ್ತೆ. ನಾವೇನ್ ಮಾಡ್ತೀವಿ, ಲೇಟರ್ ಸ್ಟೇಜ್ ಅಲ್ಲಿ, ಅಂದ್ರೆ ಈಗ ನಾವು ಈ ಮಾರ್ಫಿನ್ ಇಂಜೆಕ್ಷನ್ಸ್ ಆಗ್ಲಿ ಎಲ್ಲ ಕೊಟ್ಟು ಓಪಿಯಾಯ್ಡ್ಸ್ ಯೂಸ್ ಆಗ್ತಾ ಇಲ್ಲ, ಪೇನ್ ಕಡಿಮೆ ಆಗ್ತಾ ಇಲ್ಲ ಅಂದಾಗ ನಾವೇನ್ ಮಾಡ್ತೇವೆ, ಆಪರೇಷನ್ ಥಿಯೇಟರ್ ನಲ್ಲಿ ಆ ನರಗಳ ಗೊಂಚಲನ್ನ ಐಡೆಂಟಿಫೈ ಮಾಡಿ ಅದಕ್ಕೆ ಕೆಮಿಕಲ್ ಇಂಜೆಕ್ಟ್ ಮಾಡಿ ಅದನ್ನ ಟೆಂಪರರಿ ಆಗಿ ಬ್ಲಾಕ್ ಮಾಡ್ತೇವೆ. ಆ ಸೆನ್ಸೇಷನ್ಸ್ ಮತ್ತೆ ಕ್ಯಾರಿ ಫಾರ್ವರ್ಡ್ ಆಗೋದಿಲ್ಲ. ಸೊ ಪೇನ್ ರಿಲೀಫ್ ಇರುತ್ತೆ. ಪ್ಯಾಲಿಯೇಟಿವ್ ಕೇರ್ ಮೇನ್ ಉದ್ದೇಶ ಏನಂತ ಹೇಳಿದ್ರೆ, ಟು ಇಂಪ್ರೂವ್ ದೇರ್ ಕ್ವಾಲಿಟಿ ಆಫ್ ಲೈಫ್. ಅವರು ಇರೋ ತನಕ ಅವರು ಆರಾಮಾಗಿ ಚೆನ್ನಾಗಿರ್ಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ. ಇದೀಗ ನರ್ವ್ ಬ್ಲಾಕ್ ಏನ್ ಮಾಡ್ತೀವಿ, ಅದು ಪದೇ ಪದೇ ಮಾಡ್ತಾ ಇರ್ಬೇಕಾಗುತ್ತಾ ಸರ್, ಅಥವಾ ಹೇಗೆ? ಅದು ಇರಬಹುದು, ಸಾಧ್ಯತೆನೂ ಇರುತ್ತೆ. ಸಾಧಾರಣ ನಾವು ಕೂಡ ಇಂಜೆಕ್ಷನ್ಸ್ ಕೆಮಿಕಲ್ ಬ್ಲಾಕ್ಸ್ ಯೂಶಲಿ 2 to 3 months ಇರುತ್ತೆ.
ಅಷ್ಟರಲ್ಲಿ ಯೂಶಲಿ ಈ ಸ್ಟೇಜಲ್ಲಿ ಇರೋ ಪೇಷಂಟ್ಸ್ಗಳಿಗೆ ಸಾಧಾರಣ ಸ್ವಲ್ಪ ಸಮಸ್ಯೆ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಕೆಲವೊಮ್ಮೆ ನಾವು 2ನೇ ಸಲ 3ನೇ ಸಲ ಮಾಡಿರೋದು ಉಂಟು. ಸೊ ನಾನು ಹೇಳೋದು ಒಂದೇನೆ, ಪೇನ್ ಈಸ್ ಇನ್ನೆವಿಟಬಲ್ ಇನ್ ಕ್ಯಾನ್ಸರ್, ಬಟ್ ಸಫರಿಂಗ್ ಈಸ್ ಆಪ್ಷನಲ್.